ಆದ್ಯಂತವಂತಃ ಕವಯಃ ಪುರಾಣ ಸೂಕ್ಷ್ಮ ಬೃಹಂತೋಪ್ಯನುಶಾಸಿತಾರಃ ಸರ್ವಾನ್ ಜ್ವರಾನ್ ಘ್ನಂತು ಮಮಾನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾಃ ಶ್ರೀಯತ್ತರೂಪಿಣ್ಯೃಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರೇಂಕಶ್ರಿತಾಯಾಃ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮಗಾಯತೆ ನಾರಾಯಣೇ ತ್ವೇಕಮನಾವಸಾನಿ ಸರ್ವೇಣ ಭಾವೇನ ಶರೀರಭೂತ ತಸ್ಮಿನ್ ಹಿ ಧರ್ಮಸ್ಸು ಮಹಾನ್ವಿಷ್ಟೋ ಬ್ರಹ್ಮಣ್ಯತಾ ಚಾತ್ರ ತಥಾ ಪ್ರಿಯತ್ವಂ ವಾಯುರ್ಭೀಮೋ ಭೀಮನಾದೋ ಮಹೋಜಾಃ ಸರ್ವೇಷಾಂ ಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿರ್ದೇಹಿನಾಂ ದೇಹಪಾತೆ ತಸ್ಮಾದ್ವಾಯುರ್ದೇವದೇವೋ ವಿಶಿಷ್ಟಃ. ಶ್ರೀ ಗುರುಭ್ಯೋ ನಮಃ. ಭಾಗವತದ 1ನೇ ಸ್ಕಂದದ 12ನೇ ಅಧ್ಯಾಯ ನಾವಿವತ್ತು ನೋಡಬೇಕಾದದ್ದು. ಅದರಲ್ಲಿ 16 ಶ್ಲೋಕಗಳನ್ನು ನಾವು ನೋಡಬೇಕಾಗಿದೆ. ಈ ವಿದುರ ಧೃತರಾಷ್ಟ್ರನಿಗೆ ಉಪದೇಶಿಸ್ಲಿಕ್ಕೆ ತೊಡಗಿದ, ಅವನಿಗೆ ವೈರಾಗ್ಯ ಬರೆಸ್ಲಿಕ್ಕೆ ತೊಡಗಿದ ಅಂತ 14ನೇ ಶ್ಲೋಕದಲ್ಲಿ ಬಂದಿತ್ತು. ಅವನಿಗೆ ಆ ಶಕ್ತಿ ಹೇಗೆ ಬಂದಿತ್ತು ಅನ್ನೋದನ್ನು 15ನೇ ಶ್ಲೋಕ ಹೇಳಿತ್ತು. ಮೂಲ ರೂಪದಲ್ಲಿ ಆತ ಎಲ್ಲಿಗೂ ಕೂಡ ತತ್ವೋಪದೇಶವನ್ನು ಮಾಡುವ, ಧರ್ಮಾಧರ್ಮಗಳನ್ನು ತಿಳಿ ಹೇಳುವ ಯಮಧರ್ಮ. ಆತ ಇಲ್ಲೀಗ ವಿದುರಾಗಿ ಹುಟ್ಟಿದ್ದಾನೆ. ಧೃತರಾಷ್ಟ್ರನಿಗೆ ಸಹೋದರ ಬೇರೆ. ಆದ್ದರಿಂದ ಅವನಿಗೆ ಅಂಥದ್ದೊಂದು ಶಕ್ತಿ ಇತ್ತು, ಅಧಿಕಾರವೂ ಇತ್ತು. ಆತ ಬೋಧನೆ ಮಾಡಲಿಕ್ಕೆ ತೊಡಗಿದ ಅಂತ ಅಲ್ಲಿರುವಂಥ ವಿಚಾರ. 16ನೇ ಶ್ಲೋಕ ಹೀಗೆ ಹೇಳಿದೆ: ಯುಧಿಷ್ಠಿರೋ ಲಬ್ಧರಾಜ್ಯೋ ದೃಷ್ಟ್ವಾ ಪೌತ್ರಂ ಕುಲಂಧರಂ. ಇದು ಹಿಂದೆ ಬಂದ ಕಥೆಯನ್ನು ಸ್ವಲ್ಪ ಮತ್ತೊಂದು ಅನುವಾದ ಮಾಡಿದ್ದಾರೆ ಅಷ್ಟೆ. ಯುಧಿಷ್ಠಿರ ರಾಜ್ಯವನ್ನು ಪಡ್ಕೊಂಡ, ಮತ್ತು ತನ್ನ ಕುಲವನ್ನು ಮುಂದುವರಿಸುವ ಮೊಮ್ಮಗ ಪರೀಕ್ಷಿತನನ್ನು ಪಡೆದ, ಮಹಾಬಲಿಷ್ಠರಾದ ಲೋಕಪಾಲಕರಂತೆ ಪ್ರಬಲರಾದ ಸಹೋದರರೊಂದಿಗೆ ಸಾಮ್ರಾಜ್ಯವನ್ನು ಆಳಿದ, 5 ಅಶ್ವಮೇಧ್ಯಾಗ ಮಾಡಿದ. ಆಗೂ ಕೂಡ ಒಂದು ಬಾರಿ ಈ ವಿದುರ ಬಂದಿದ್ದ. ಅದೆಲ್ಲ ಮಹಾಭಾರತದಲ್ಲಿ, ಭಾಗವತದಲ್ಲಿ ಬಂದಿದೆ. ಭಾಗವತದಲ್ಲೂ ಮುಂದೆ ಬರೋದಿದೆ. ಈ ಹಿಂದಿನ ಭಾಗದಲ್ಲಿ ನಾವು ಅದನ್ನು ಕೇಳಿದ್ದೀವಿ. 10ನೇ ಸ್ಕಂದದಲ್ಲಿ ಆ ವಿಷಯ ಬಂದದ್ದನ್ನು ನಾವು ನೋಡಿದ್ದೇವೆ. 10ನೇ ಸ್ಕಂದದ 98ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ. ಅಲ್ಲಿ ಆ ವಿದುರ ಬಂದಾಗ ಕೃಷ್ಣ ಅವರೆಲ್ಲರನ್ನೂ ಬೀಳ್ಕೊಟ್ಟು ಮುಂದೆ ಆತ ದ್ವಾರಕೆಗೆ ಹೊರಟು ಹೋಗಿದ್ದ. ಅರ್ಜುನ, ಸಾತ್ಯಕಿ ಇವರೆಲ್ಲರನ್ನೂ ಕರ್ಕೊಂಡು ದ್ವಾರಕೆಗೆ ಹೊರಟು ಹೋಗಿದ್ದ. ಮುಂದೆ ಕೃಷ್ಣ ಹೋದಾಗಿನಿಂದಲೂ ಈ ಧರ್ಮರಾಜ ಮತ್ತು ದ್ರೌಪದಿ ಇವರ ಆರೈಕೆಯಲ್ಲಿ ಈ ಧೃತರಾಷ್ಟ್ರ, ಗಾಂಧಾರಿ, ಕುಂತಿ ಇವರೆಲ್ಲ ಅರಮನೆಯಲ್ಲಿ ಇದ್ದುಬಿಟ್ಟಿದ್ರು. ಆ ಅರಮನೆಯಲ್ಲಿ ಸಿಗುವಂಥ ಸುಖ ಅನುಕೂಲಗಳು ಆ ವಯಸ್ಸಿನವರಿಗೇನು ಭಾರಿ ಸುಖ ಅನುಭವಿಸುವ ಹಂಬಲ ಇತ್ತು ಅಂತಲ್ಲ, ಅಂತೂ ಅಲ್ಲಿರುವ ಅನುಕೂಲಗಳು, ಆ ಅನುಕೂಲಗಳ ನಡುವೆ ಅವರು ಸುಖವಾಗಿ ಕಾಲ ಕಳೆದು ಬಿಟ್ಟಿದ್ರು. ಅವರಿಗೆ ಅರಿವಿಲ್ಲದಂತೆ ಕಾಲ ಮುಂದೆ ಹೋಗಿಬಿಟ್ಟಿತ್ತು ಅಂತ ವರ್ಣನೆ ಮಾಡ್ತಾರೆ. ಇಲ್ಲಿ ಕೃಷ್ಣ ಈಗ ಹೋದ ಅಂತಿದೆಯಲ್ಲ, ಈ ಪಾಂಡವರ ಅಶ್ವಮೇಧ್ಯಾಗ ಮುಗಿದ ಮೇಲೆ ಹೋದ ಅಂತ ಇಲ್ಲಿ ಬಂದಿದೆ. ಮತ್ತು ನಾವು ಈ ಹಿಂದೆ 11ನೇ ಅಧ್ಯಾಯದಲ್ಲಿ ಕೂಡ ಅದನ್ನು ವಿಸ್ತಾರವಾಗಿ ನೋಡಿದ್ದೇವೆ. ಆ ಕೃಷ್ಣ ಅಲ್ಲಿಗೆ ಹೋದಾಗ ದ್ವಾರಕಾನಗರದಲ್ಲಿ ಅಂಥ ಸಂಭ್ರಮ ಬಂದಿತ್ತು ಅಂತನ್ನೋದನ್ನೆಲ್ಲ ನಾವು ನೋಡಿದ್ದೇವೆ. ಆದರೆ ಇಲ್ಲಿ ಒಂದು ಸಂಗತಿಯನ್ನು ನಾವು ತಿಳ್ಕೊಳ್ಬೇಕು. 10ನೇ ಅಧ್ಯಾಯದಲ್ಲಿ ಅವೆಲ್ಲ ಬಂದಿದೆ. ದ್ವಾರಕೆಯ ಭಾಗ್ಯ ಅಂತೀಗೆಲ್ಲ ಬಂದಿದೆ. ಕೃಷ್ಣ ಕುರುಕ್ಷೇತ್ರದ ಯುದ್ಧ ಮುಗಿದ ಮೇಲೆ ಹೋಗಿದ್ದ ಒಂದು ಬಾರಿ. ಮತ್ತು ಮುಂದೆ ಸುಭದ್ರೆಯನ್ನು ಕರ್ಕೊಂಡು ಆವಾಗ ಹೋಗಿದ್ದ ಯುದ್ಧ ಮುಗಿದ ಮೇಲೆ. ಮತ್ತೊಂದು ಬಾರಿ ಅಶ್ವಮೇಧಯಾಗಕ್ಕಾಗಿ ಬಂದ. ಅಶ್ವಮೇಧಯಾಗಕ್ಕಾಗಿ ಬಂದವನು ಸುದೀರ್ಘ ಕಾಲ ಅಲ್ಲೇ ಉಳಿದಿದ್ದ. ಅಶ್ವಮೇಧಯಾಗ ಮುಗಿದ ಕೂಡಲೇ ಆತ ಹೋದ ಅಂತ ನಾವು ಭಾವಿಸಬೇಕಾಗಿಲ್ಲ. ತಾತ್ಪರ್ಯ ನಿರ್ಣಯದಲ್ಲಿ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಈ ಘಟನಾಕ್ರಮಗಳನ್ನು ವರ್ಣನೆ ಮಾಡ್ತಾರೆ. ಅದೆಲ್ಲ ಅಲ್ಲಿ ಕಂಡು ಬರ್ತದೆ. ತಾತ್ಪರ್ಯ ನಿರ್ಣಯದ 30ನೇ ಅಧ್ಯಾಯದಲ್ಲಿ
ಕೃಷ್ಣ ಅರ್ಜುನನಿಗೆ ಅನುಗೀತೆಯನ್ನು ಉಪದೇಶ ಮಾಡಿದ ಬಳಿಕ ಸುಭದ್ರೆಯನ್ನು ಕರೆದುಕೊಂಡು ದ್ವಾರಕಾ ನಗರಕ್ಕೆ ಹೊರಟು ಹೋಗಿದ್ದ. ಮಾರ್ಗದಲ್ಲಿ ಆತನಿಗೆ ಉದಂಕ ಕಂಡಿದ್ದ ಅಂತೆಲ್ಲ ಬಂದಿದೆ. ಮುಂದೆ ಪಾಂಡವರು ಅಶ್ವಮೇಧ ಯಾಗ ಮಾಡಬೇಕು ಅಂತ ತೀರ್ಮಾನಿಸಿದರು. ಅದಕ್ಕಾಗಿ ಭೀಮಾದಿಗಳು ಆ ಅಶ್ವಮೇಧ ಯಾಗ ಮಾಡಲಿಕ್ಕೆ ಬೇಕಾದ ಸಂಪತ್ತನ್ನು ತರುವುದರಲ್ಲಿದ್ದಾಗ, ಇನ್ನೇನು ಹಸ್ತಿನಾವತಿನವರು ಮುಟ್ಟುವುದರಲ್ಲಿದ್ದಾಗ ಕೃಷ್ಣ ಬಂದ. ಮತ್ತೆ ಆತನಿಗೆ ಉದಂಕನ ಭೇಟಿಯಾಯಿತು, ಉದಂಕ ಋಷಿಯದು. ಆವಾಗ ಉತ್ತರಿಗೆ ಮಗ ಹುಟ್ಟಿದ, ಸತ್ತು ಹುಟ್ಟಿದ. ಕೃಷ್ಣ ಆತನನ್ನು ಬದುಕಿಸಿದ. ಎಲ್ಲರೂ ಕೃಷ್ಣನ ಸ್ತೋತ್ರ ಮಾಡಿದರು, ಅಶ್ವಮೇಧ ಯಾಗ ಮಾಡಿದರು ಅಂತ ಇದೆಲ್ಲ ಆ ಅಧ್ಯಾಯದಲ್ಲಿ ಕಂಡು ಬರ್ತದೆ. ಮುಂದೆ 31ನೇ ಅಧ್ಯಾಯ ಎಲ್ಲ ದಾಟಿದ ಮೇಲೆ 32ನೇ ಅಧ್ಯಾಯದಲ್ಲಿ ಕೃಷ್ಣ ಕುರುಕ್ಷೇತ್ರದಲ್ಲಿ 12 ವರ್ಷ ಕಾಲದ ಒಂದು ಯಜ್ಞವನ್ನು ಕೈಗೊಂಡ ಅಂತ ವರ್ಣನೆ ಇದೆ. ಪ್ರಾಯ ಆಗ ಅವನು ಅಶ್ವಮೇಧ ಯಾಗವನ್ನು ಮುಗಿಸಿಕೊಂಡು ಸುದೀರ್ಘ ಕಾಲ ಪಾಂಡವರ ಬಳಿಯಲ್ಲಿದ್ದು, ಅದಾದಮೇಲೆ ದ್ವಾರಕೆಗೆ ಹೋಗಿ ಅಲ್ಲಿಂದ ಕುರುಕ್ಷೇತ್ರಕ್ಕೆ ಹೋಗಿ ಆತ ಯಜ್ಞ ಮಾಡಿದ್ದಿರಬೇಕು. ಅಥವಾ ಹಸ್ತಿನಾವತಿಯಿಂದ ದ್ವಾರಕಾನಗರಕ್ಕೆ ಹೋಗಿ ಕುರುಕ್ಷೇತ್ರಕ್ಕೆ ಬರುವುದು ಅನ್ನೋದೇನಿದೆ ಅದು ದೀರ್ಘಕಾಲದ ಪ್ರಯಾಣ ಆಗ್ತದೆ. ಹಸ್ತಿನಾವತಿಯಿಂದ ಕುರುಕ್ಷೇತ್ರವೇ ಬಹಳ ಸಮೀಪ. ಅದರಿಂದ ದ್ವಾರಕೆಗೆ ಹೋಗಿ ಕುರುಕ್ಷೇತ್ರಕ್ಕೆ ಬಂದಿದ್ದಾನೆ ಅಂತ ಅಂದ್ಕೊಳ್ಳೋದಕ್ಕಿಂತ ಆತ ಹಸ್ತಿನಾವತಿಯಿಂದ ಕುರುಕ್ಷೇತ್ರದಲ್ಲೇ ಹೋಗಿ ನೆಲೆ ನಿಂತ 12 ವರ್ಷ ಕಾಲ. ಪಾಂಡವರ ಅಶ್ವಮೇಧ ಆದ ಬಳಿಕ ಕುರುಕ್ಷೇತ್ರಕ್ಕೆ ಹೋಗಿ ಅಲ್ಲಿ 12 ವರ್ಷದ ಯಜ್ಞದ ದೀಕ್ಷೆ ತಗೊಂಡ ಅಂತ ನಾವು ಕಥೆ ಇಟ್ಕೊಳ್ಳೋದು ಒಳ್ಳೆಯದು. ಅದು ಸೂಕ್ಷ್ಮವಾಗಿ ಈ ಕಥೆಯನ್ನು ನಿಮಗೆ ಇವತ್ತು ಹೇಳಿದ್ದೇನೆ. ಇಷ್ಟು ದಿವಸ ನಾನು ಕೂಡ ಅದನ್ನು ಗಮನಿಸಿರಲಿಲ್ಲ. ಕೃಷ್ಣ ದ್ವಾರಕೆ ಹೋದ ಕೂಡಲೇ ಏನು ಸಂಭ್ರಮ ಆಯಿತು ಅಂತನ್ನೋದನ್ನೆಲ್ಲ ವರ್ಣನೆ ಮಾಡಿದ್ದೆ. ಆದರೆ ಪಾಂಡವರ ಅಶ್ವಮೇಧ ಆದಮೇಲೆ ಬಹಳ ಘಟನೆಗಳು ನಡೀತವೆ. ಆ ಘಟನೆಗಳೆಲ್ಲ ಮುಗಿದ ಮೇಲೆ 31ನೇ ಅಧ್ಯಾಯದಲ್ಲೆಲ್ಲ ಆ ಪಾಂಡವರ ಅಶ್ವಮೇಧ ಯಾಗದ ವರ್ಣನೆ ಇದೆ. ಅಲ್ಲಿ ಮುಂದೆ ಈ 30ನೇ ಅಧ್ಯಾಯದ ಕೊನೆಗೆ ಕೃಷ್ಣ ವೈಷ್ಣವ ಧರ್ಮ ಪರ್ವದಲ್ಲಿ ಅರ್ಜುನಾದಿಗಳಿಗೆ ಮತ್ತಷ್ಟು ಬೋಧನೆ ಮಾಡಿದ್ದು. ಹಿಂದೆ ಭಗವದ್ಗೀತೆ ಮಾಡಿದ್ದ ಕುರುಕ್ಷೇತ್ರದಲ್ಲಿ. ಅದಾದಮೇಲೆ 30ನೇ ಅಧ್ಯಾಯದಲ್ಲಿ 47ರಿಂದ 57ನೇ ಶ್ಲೋಕದವರೆಗೆ ಅನುಗೀತೆ ಉಪದೇಶ ಬಂದಿದೆ. ಅದೇ 30ನೇ ಅಧ್ಯಾಯದಲ್ಲಿ ಕೊನೆಗೆ 178ನೇ ಶ್ಲೋಕದಲ್ಲಿ ವೈಷ್ಣವ ಧರ್ಮಗಳನ್ನು ನಿರೂಪಿಸಿದ ಬಗೆಯೂ ಕೂಡ ಬಂದಿದೆ. ಇಷ್ಟು ಕಥೆ ಬಂದಿದೆ. ಇದಾದಮೇಲೆ 31ನೇ ಅಧ್ಯಾಯ ಇದೆ. ಅಲ್ಲಿ ಯಾರೋ ಒಬ್ಬ ಬ್ರಾಹ್ಮಣ ಯುಧಿಷ್ಠಿರನ ಬಳಿಗೆ ಬಂದು ಒಂದು ಸ್ವಲ್ಪ ಧನ ಬೇಕು ಅಂತ ಕೇಳಿದ. ಆಗ ಧರ್ಮರಾಜ ಕೂಡಲೇ ಕೊಡಲಿಲ್ಲ, ನಾಳೆ ಬಾ ಅಂತ ಹೇಳಿದ. ಭೀಮಸೇನ ಘೋಷಣೆ ಮಾಡಿಸಿದ. ಇದೆಲ್ಲ ಕಥಾ ಕೇಳ್ತೇವೆ. ಇಷ್ಟೆಲ್ಲ ದೀರ್ಘ ಕಥೆ ಆದಮೇಲೆ ವಿದುರ ಆ ಧೃತರಾಷ್ಟ್ರನಿಗೆ ಧರ್ಮ ಬೋಧನೆಯನ್ನು ಮಾಡಿದ್ದು ಕಥೆ ಬರ್ತದೆ. ನೀನಿನ್ನ ಹೊರಡು ಅಂತ, ಕುರುಕ್ಷೇತ್ರದ ಸಮೀಪಕ್ಕೆ ನೀನು ಹೋಗಿ ನೆಲೆ ನಿಲ್ಲು, ವಾನಪ್ರಸ್ಥಾಶ್ರಮ ಸ್ವೀಕಾರ ಮಾಡು, ಸಾಕಿನ್ನು ಈ ಅರಮನೆಯ ವಾಸ ಅಂತ ಬೋಧನೆ ಮಾಡಿದ ಕಥೆ. ಅದೀಗ ಭಾಗವತದಲ್ಲಿ ನಾವು ನೋಡಬೇಕಾದದ್ದು ಅದೆಲ್ಲ ಇದೆ. ಮುಂದೆ ಈ ಧೃತರಾಷ್ಟ್ರ ಶ್ರಾದ್ದ ಮಾಡಿದ ಒಂದು ಪ್ರಕರಣ, ಕುರುಕ್ಷೇತ್ರಕ್ಕೆ ಹೋಗಿ ವ್ಯಾಸಾಶ್ರಮದಲ್ಲಿ ಈ ನೆಲೆ ನಿಂತದ್ದು, ಇಷ್ಟೆಲ್ಲ ದೀರ್ಘವಾದ ಕಥೆ ಇದೆ. ಅಲ್ಲಿಯೇ ಈ ಎಲ್ಲ ಸ್ತ್ರೀಯರು ತಮ್ಮ ಮರಣಿಸಿದ ಗಂಡಂದರನ್ನು ನೋಡಿದ್ದು, ಜನಮೇಜಯ ತನ್ನ ತಂದೆ ಪರೀಕ್ಷಿತನನ್ನು ನೋಡ್ಲಿಕ್ಕೆ ಅಪೇಕ್ಷೆ ಪಟ್ಟದ್ದು, ವ್ಯಾಸರು ಅದನ್ನೆಲ್ಲ ಎಲ್ರಿಗೂ ತೋರಿಸಿದ್ದು, ಇಷ್ಟೆಲ್ಲ ಕಥೆಗಳಿವೆ. ಇಷ್ಟೆಲ್ಲ ದೀರ್ಘಕಾಲ ಆದಮೇಲೆ ಕೃಷ್ಣ ಕುರುಕ್ಷೇತ್ರಕ್ಕೆ ಹೋದ. ಅಲ್ಲಿದ್ದು 12 ವರ್ಷದ ಯಜ್ಞ ದೀಕ್ಷೆ ತಗೊಂಡ ಅಂತ 32ನೇ ಅಧ್ಯಾಯದಲ್ಲಿದೆ. ಆದ್ದರಿಂದ ಈ ಹಿಂದೆ 10ನೇ ಅಧ್ಯಾಯದಲ್ಲಿ ನಾವೇನು ಸುದೀರ್ಘವಾಗಿ ನೋಡಿದ್ದೀವಿ, ಆ ಕೃಷ್ಣ ದ್ವಾರಕಾನಗರಕ್ಕೆ ಬಂದಾಗ ಏನೇನಾಯಿತು ಅಂತ ಅನ್ನೋದನ್ನೆಲ್ಲ, ಅದು ಕೃಷ್ಣನ ಬಗ್ಗೆ ವ್ಯಾಸರು ಮಾಡಿದಂಥ ವರ್ಣನೆ ಅದೆಲ್ಲ ಸರಿಯೇ. ಆದರೆ ಈ ಕಥೆ ಏನು ನಡೀತು, ವಾಸ್ತವಿಕವಾದ ಕಥೆ ಏನು ಅಂತನ್ನೋದನ್ನೆಲ್ಲ ನಾವು ಸ್ವಲ್ಪ ವಿಚಾರ ಮಾಡಿದರೆ, ಆ ಘಟನಾಕ್ರಮ ನಾವು ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕು. 10ನೇ ಅಧ್ಯಾಯದಲ್ಲಿ ಕೃಷ್ಣ ಅಲ್ಲಿದ್ದು ಕೆಲವು ಕಾಲ ಅರ್ಜುನಾದಿಗಳ ಬಳಿಗೆ ಇದ್ದು ಮುಂದೆ ಹೊರಟು ಹೋದ ಅಂತಿಷ್ಟೆಲ್ಲ ಏನು ಬರ್ತದೆ ಅದನ್ನೇ ನಾವು ವಿಚಾರ ಮಾಡಿ ನೋಡಬೇಕಾದದ್ದು.
ಅಂತೂ ತಾತ್ಪರ್ಯ ನಿರ್ಣಯದ ಘಟನಾಕ್ರಮ ಏನಿದೆ ಅದಕ್ಕಷ್ಟು ಬೆಲೆ ಕೊಡಬೇಕು ಅಂತನ್ನೋದನ್ನು ಹೇಳಿದ್ದೇನೆ. ಮುಂದೆ 11ನೇ ಅಧ್ಯಾಯದಲ್ಲಿಯೂ ಕೂಡ ಪರೀಕ್ಷಿತನ ಜನನ ಇತ್ಯಾದಿಗಳನ್ನು ನಾವು ನೋಡಿದ್ದೇವೆ. ಅಶ್ವಮೇಧ ಯಾಗ ಮಾಡಿದ ಅಂತ ಅಲ್ಲಿ ಬಂದಿದೆ. 11ನೇ ಅಧ್ಯಾಯದಲ್ಲಿ ಅಶ್ವಮೇಧ ಯಾಗ ಮಾಡಿದ ಈ ಧರ್ಮರಾಜ ಅಂತನ್ನೋದ್ರ ಬಗ್ಗೆ ಬಂದಿದೆ. ಅದಾದ್ಮೇಲೆ ಮುಂದೆ ದ್ರೌಪದಿ ಮೊದಲಾದ ಎಲ್ಲ ಬಂಧುಗಳನ್ನು ಬೀಳ್ಕೊಂಡು ತಾನು ಅರ್ಜುನನ ಜೊತೆಗೆ ದ್ವಾರಕಾನಗರಕ್ಕೆ ಹೊರಟು ಹೋದ ಅಂತ ಕಥಾ ಇದೆ 11ನೇ ಅಧ್ಯಾಯದಲ್ಲಿ ಕೊನೆಗೆ. ಅದಾದ ಮೇಲೆ ಈ ವಿದುರನ ಕುರಿತಾದಂಥ ವಿದುರ ಇಲ್ಲಿಗೆ ಬಂದದ್ದು ಮತ್ತು ಧರ್ಮರಾಜನಿಗೆ ಧೃತರಾಷ್ಟ್ರನಿಗೆ ಧರ್ಮ ಬೋಧನೆ ಮಾಡಿದ್ದು, ವೈರಾಗ್ಯದ ಬೋಧನೆ ಮಾಡಿದ್ದು, ಇದೆಲ್ಲ ಕಥೆ ಇದೆ. ಆದರೆ ತಾತ್ಪರ್ಯ ನಿರ್ಣಯ ಗಮನಿಸಿದರೆ ವಿದುರ ಧೃತರಾಷ್ಟ್ರನಿಗೆ ಧರ್ಮ ಬೋಧನೆ ಮಾಡಿದ ಪ್ರಸಂಗ, ವೈರಾಗ್ಯಕ್ಕಾಗಿ ಆತನನ್ನು ಪ್ರಚೋದಿಸಿದಂಥ ಪ್ರಸಂಗದಲ್ಲೆಲ್ಲ ಕೃಷ್ಣ ಅಲ್ಲೇ ಇದ್ದ ಅಂತ ಕಾಣಿಸ್ತದೆ. ಮತ್ತಷ್ಟು ಅದ್ರ ಬಗ್ಗೆ ಸಂಶೋಧನೆ ನಡೀಬೇಕಾಗಿದೆ. ಸಾಧ್ಯ ಆದಷ್ಟು ನಾನು ಅದ್ರ ಬಗ್ಗೆ ಹೇಳ್ತೇನೆ. ಆದರೂ ತಾತ್ಪರ್ಯ ನಿರ್ಣಯ ನೋಡಿದರೆ ಈಗಂತೂ ಸ್ಪಷ್ಟವಾಗಿ ಅಶ್ವಮೇಧ ಯಾಗಕ್ಕಾಗಿ ಬಂದವನು ಸುದೀರ್ಘಕಾಲ ಅಲ್ಲೇ ಇದ್ದ. ಈ ಎಲ್ಲ ಧರ್ಮರಾಜ ಮತ್ತು ದ್ರೌಪದಿಯ ಆರೈಕೆಯಲ್ಲಿದ್ದಂಥ ಧೃತರಾಷ್ಟ್ರನು ಕೂಡ ವಿರಕ್ತನಾಗಿ ಹೊರಟೋದ ಮೇಲೆ ಮುಂದೆ ಸ್ವಲ್ಪ ಕಾಲ ಆದ ಮೇಲೆ ಈ ಕೃಷ್ಣ ನೇರವಾಗಿ ಹಸ್ತಿನಾವತಿಯಿಂದ ಕುರುಕ್ಷೇತ್ರಕ್ಕೆ ಹೋದ ಅಂತ ಕಾಣಿಸ್ತದೆ. ಇಷ್ಟು ನನ್ನ ಅಭಿಪ್ರಾಯ ಇವತ್ತು ಹೇಳಿದ್ದೀನಿ. ಆಯಿತು, ವ್ಯರ್ಥವಾಗಿ ಆಯುಷ್ಯ ಕಳೆದ್ರು ಅಂತ ಬಂತು 18ನೇ ಶ್ಲೋಕದವರೆಗೆ. ಮುಂದೆ ಏನಾಗಿತ್ತು? ವಿದುರಸ್ತದಭಿಪ್ರೇತ್ಯ ಧೃತರಾಷ್ಟ್ರಮ ಭಾಷತ. ಈ ಭಗವಂತನ ಒಂದು ಆಗ್ರಹ, ರಾಜನ್ ನಿರ್ಗಮ್ಯತಾಂ ಶೀಘ್ರಂ ಪಶ್ಯೇದಂ ಭಯಮಾಗತಂ. ಸಂಸಾರ ಅಂತನ್ನುವುದೇ ಒಂದು ದೊಡ್ಡ ಭಯ, ಅದರಲ್ಲಿ ನಿನಗೀಗ ಮೃತ್ಯು ಸಮೀಪಿಸಿದೆ. ಸ್ವಲ್ಪ ಎಚ್ಚರಿಕೆಯಿಂದ ಇದನ್ನೆಲ್ಲ ಗಮನಿಸು, ತಿಳ್ಕೊ ಇದನ್ನು. ಕಾಲನಾಮಕನಾದ ಭಗವಂತನಿಗೆ ನಾನಾಗಲಿ ನೀನಾಗಲಿ ಮತ್ತೊಬ್ರು ಯಾರಾಗಲಿ ಏನು ಪ್ರತಿಕ್ರಿಯೆ ಮಾಡೋರಿದ್ದೀವಿ? ಸಾಕಿನ್ನು ನಾವು ಹೊರಡೋಣ. ಯಾರಿಗೂ ಈ ಕಾಲನಾಮಕ ಭಗವಂತನನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ. ಕಾಲಚಕ್ರ ಒಮ್ಮೆ ಮುಂದೆ ಉರುಳಿ ಹೋದರೆ ಅದನ್ನು ಹಿಂತಿರುಗೋದು ಸಾಧ್ಯ ಇಲ್ಲ. ಅದರಿಂದ ಸಾಕಿನ್ನು ಅಂತ ಅವನಿಗೆ ಉಪದೇಶ ಮಾಡಲಿಕ್ಕೆ ತೊಡಗಿದೆ. ಇದು ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ಬಂದಿದೆ. ಅದನ್ನು ಒಂದಿಷ್ಟು ಬಾರಿ ಹೀಗೆ ನೋಡಬೇಕು ಅಂತ ನನಗನಿಸಿತು. ಈ ಭೀಮಸೇನ ಹೇಗೆ ಆ ಧೃತರಾಷ್ಟ್ರನನ್ನು ಹೀಯಾಳಿಸ್ತಾ ಇದ್ದ, ವೈರಾಗ್ಯಕ್ಕಾಗಿ ಆತನ ಈತರ ಪ್ರಚೋದಿಸ್ತಾ ಇದ್ದ ಅಂತನ್ನೋದೆಲ್ಲ ತಾತ್ಪರ್ಯ ನಿರ್ಣಯ 31ನೇ ಅಧ್ಯಾಯದಲ್ಲಿ ಬಂದಿದೆ. ಧೃತರಾಷ್ಟ್ರನಿಗೆ ವೈರಾಗ್ಯ ಬರುವುದಕ್ಕಾಗಿ ಆ ಭೀಮ ಅವನಿಗೆ ಅನುಕಂಪಿ ತೋರಿಸಿದ. ವಾಸ್ತವಿಕವಾಗಿ ಧೃತರಾಷ್ಟ್ರನ ಬಗ್ಗೆ ಹೀಯಾಳಿಕೆ ಮಾಡುವಂಥ ದುರ್ಬುದ್ಧಿ ಏನಿರಲಿಲ್ಲ ಭೀಮನಿಗೆ. ಕರುಣೆಯಿಂದ ಧೃತರಾಷ್ಟ್ರ ತಪಸ್ಸು ಮಾಡದೆ ಹೋದರೆ ಅವನಿಗೆ ಸದ್ಗತಿ ಆಗೋದಿಲ್ಲ, ಅದಕ್ಕಾಗಿ ಆತ ತಪಸ್ಸು ಮಾಡಲಿ, ಇನ್ನೂ ವಿಷಯಾಸಕ್ತಿ ಇದೆ, ಅರಮನೆಯ ಅನುಕೂಲಕರವಾದ ವಾತಾವರಣದಲ್ಲಿ ತಂಪಾದ ಪ್ರದೇಶದಲ್ಲೇ ಅವನು ಇದ್ದು ಬಿಟ್ಟಿದ್ದಾನಲ್ಲ ಅಂತ ಆ ದೊಡ್ಡಪ್ಪನ ಬಗ್ಗೆ ಒಂದು ಅನುಕಂಪೆ ಅಷ್ಟೇ ಭೀಮಸೇನಿಗೆ. ಅದಕ್ಕಾಗಿ ಉಳಿದೆಲ್ಲ ಸ್ತ್ರೀಯರು, ಧರ್ಮರಾಜ, ಅರ್ಜುನ, ದ್ರೌಪದಿ ಎಲ್ಲರೂ ಕೂಡ ಧೃತರಾಷ್ಟ್ರನಿಗೆ, ಗಾಂಧಾರಿಗೆ ಬೇಕಾದಷ್ಟು ಉಪಚಾರ ಮಾಡ್ತಿದ್ರು. ಇವನೊಬ್ಬ ಮಾತ್ರ ತಾನು ತನ್ನ ಅನುಚರರು ಇವರ ಮೂಲಕ ನಿಷ್ಠುರವಾಗಿ ಆತನಿಗೆ ಮಾಡಿಸ್ತಿದ್ದ. ಅವನ ಬಯಕೆಗಳು, ಅವನ ಆಜ್ಞೆಗಳು, ಧೃತರಾಷ್ಟ್ರನ ಆಜ್ಞೆಗಳು ಯಾವುದೂ ಈಡೇರದಂತೆ ಮಾಡಿಬಿಡ್ತಿದ್ದ. ದ್ರೌಪದಿಯು ಕೂಡ ಪುತ್ರ ಶೋಕದಿಂದ ಪೀಡಿತನಾದ ಧೃತರಾಷ್ಟ್ರನಿಗೆ ಒಂದಿಷ್ಟಾದರೂ ಸಮಾಧಾನ ಆಗಲಿ ಅಂತ ಉಪಚಾರ ಮಾಡ್ತಿದ್ದ. ಈ ಧೃತರಾಷ್ಟ್ರನಿಗೆ ಆ ಭೀಮಸೇನನ ಬಗ್ಗೆ ಹೆಚ್ಚು ಪ್ರೀತಿ ಇರಲಿಲ್ಲಂತೆ, ತಾತ್ಪರ್ಯ ನಿರ್ಣಯ ಹೇಳ್ತದೆ. ಬೇರೆ ಪಾಂಡವರ ಬಗ್ಗೆ ಪ್ರೀತಿ ಇತ್ತು. ಈ ಭೀಮಸೇನ ಒಬ್ಬ ನನ್ನ ಮಕ್ಕಳನ್ನೆಲ್ಲ ಕೊಂದು ಹಾಕಿದ್ನಲ್ಲ ಅಂತ ಅವನಿಗಿನ್ನೂ ಅಸಮಾಧಾನವೇ ಇತ್ತು. ಹೀಗೆ ಒಂದು ಕಡೆ ವಿಷಯಾಸಕ್ತಿ, ಮತ್ತೊಂದು ಕಡೆ ಭೀಮಸೇನನ ಬಗ್ಗೆ, ಪರಮಭಾಗವತನಾದ ಭೀಮಸೇನನ ಬಗ್ಗೆ ದ್ವೇಷ. ಇದನ್ನೆಲ್ಲ ನೋಡಿ ತಾವಿಮೋಮೆ ಭುಜವು ವೃತ್ತವು ಪೀನವು ಚಂದನ ರೂಷಿತವು ಯಯೋರಂತರಮಾಸಾಧ್ಯ ಜರಠಸ್ಯ ಸುತಾಹತಾಹ ಅಂತ ಮೇಲಿಂದ ಮೇಲೆ ಮಾತಾಡ್ತಿದ್ದ. ನೋಡಿ, ನನ್ನ ಈ ಬಲಿಷ್ಠವಾದ ಬಾಹುಗಳ ನಡುವೆ ಸಿಕ್ಕು ಈ ಮುದುಕನ ಮಕ್ಕಳೆಲ್ಲ ಸತ್ತು ಹೋದ್ರು ಅಂತಂತಿದ್ನಂತೆ. ನಕುಲ ಸಹದೇವರು ಭೀಮಸೇನನ ಮಾತನ್ನು ಒಪ್ಪುತ್ತಿದ್ರಂತೆ. ಆದರೆ
ಧೃತರಾಷ್ಟ್ರನ ಮೇಲೆ ಗೌರವ ಪ್ರೀತಿ, ಆದರೆ ಏನೂ ವ್ಯಕ್ತ ಮಾಡ್ತಿರ್ಲಿಲ್ಲ, ಮನಸ್ಸಿನಲ್ಲೇ ಒಪ್ಪುತ್ತಿದ್ರಷ್ಟೆ. ಹೌದು ಹೌದು ಅಂತ ಹೊರಗಿಂದ ಭಲೆ ಭೇಷ್ ಅನ್ನೋ ಪ್ರಯತ್ನ ಏನು ಮಾಡ್ತಿರ್ಲಿಲ್ಲ. ದ್ರೌಪದಿಗೆ, ಧರ್ಮರಾಜನಿಗೆ, ಅರ್ಜುನನಿಗೆ ಇದು ತಿಳಿದಿರಲಿಲ್ಲ, ಹೀಗೆ ಭೀಮಸೇನ ಮಾಡ್ತಿದ್ದಾನೆ ಅಂತ. ನಕುಲ ಸಹದೇವರಿಗೆ ಮಾತ್ರ ತಿಳಿದಿತ್ತು ಅಂತ ಗೊತ್ತಾಗ್ತದೆ. ಧರ್ಮರಾಜ, ಅರ್ಜುನ, ದ್ರೌಪದಿ, ಕುಂತಿ ಇವರಿಗೆ ಗೊತ್ತಿರಲಿಲ್ಲ. ಹೀಗೆ ಭೀಮಸೇನ ಮೇಲಿನ ಮೇಲೆ ಹೀಯಾಳಿಸಿದಾಗ ಅವನಿಗೊಂದಿಷ್ಟು ವೈರಾಗ್ಯ ಮೂಡಿತು ಧೃತರಾಷ್ಟ್ರನಿಗೆ. ಆ ವೈರಾಗ್ಯವನ್ನು ಹೆಚ್ಚಿಸಲಿಕ್ಕೆ ಅಂತ ರಾಜ, ನಿನಗೆ ಬದುಕುವ ಆಸೆ ಎಷ್ಟಿದೆಯಲ್ಲ, ಇದು ಬಹಳ ಖೇದ ಅನ್ನಿಸ್ತಿದೆ ನನಗೆ ಅಂತ ಮಾತಾಡ್ಲಿಕ್ಕೆ ತೊಡಗಿದೆ. ಅಲ್ಲಿರುವ ಕೆಲವು ಶ್ಲೋಕಗಳನ್ನೇ ನಾವೀಗ ನೋಡ್ತಿರೋದು. ಏನ ಚೇಹಾಪಿಪನ್ನೋಯಂ ಪ್ರಾಣೈಹಿ ಪ್ರಿಯತಮೈರಪಿ ಜನ ಸದ್ಯೋ ವಿಮುಚ್ಯೇತ ಕಿಮುತಾನ್ನೀರ್ ಧನಾದಿಭಿಹಿ. ಈ ಕಾಲ ನಮ್ಮನ್ನು ಹಿಡಿದರೆ, ಕಾಲ ನಮ್ಮನ್ನು ಆಕ್ರಮಿಸಿದರೆ ನಾವು ಹೇಗೆ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ? ನಮಗೆ ಅತ್ಯಂತ ಪ್ರೀತಿಪಾತ್ರವಾದ್ದು ನಮ್ಮ ಜೀವ ಈ ಜಗತ್ತಿನಲ್ಲಿ. ಬೇರೆ ನಮ್ಮ ಹೆಂಡತಿ, ಗಂಡ, ನಮ್ಮ ಮಕ್ಕಳು, ನಮ್ಮ ಧನ ಕನಕ, ನಮ್ಮ ಆಸ್ತಿ ಅವೆಲ್ಲ ಆ ಕಡೆ ಇರಲಿ. ಅತ್ಯಂತ ಪ್ರೀತಿಪಾತ್ರವಾದದ್ದು ನಮ್ಮ ಪ್ರಾಣಗಳು. ನಾವು ಹುಟ್ಟಿದಾರಭ್ಯ ನಮ್ಮ ಜೊತೆಗಿರುವುದು ನಮ್ಮ ಜೀವನ, ನಮ್ಮ ಲೈಫ್. ಅಂದರೆ ಒಟ್ಟಾರೆ ನಾವು ಅಂತ ಅರ್ಥ. ಅದೇ ನಾವೇ ನಮ್ಮ ದೇಹವನ್ನೇ ಬಿಟ್ಟು ಹೋಗಬೇಕಾಗ್ತದೆ. ಈ ದೇಹದ ಮೇಲಿನ ನಮ್ಮ ಅನುಬಂಧ ಪ್ರಾಣ ಅಂತಿದೆ. ಪ್ರಾಣ ಅಂದರೆ ಒಟ್ಟು ಅಲ್ಲಿ ಪಂಚ ಪ್ರಾಣಗಳು, ನಮ್ಮ ಉಸಿರು ಅಂತ ಒಂದು ಅರ್ಥನೂ ಆಗಬಹುದು. ನಮ್ಮ ದೇಹ ಮುಖ್ಯವಾಗಿ, ನಮ್ಮ ಜೀವನ, ನಮ್ಮ ಲೈಫ್, ಆಯುರ್ಮಾನ ಇದು ಮುಖ್ಯ. ನಾವು ಹುಟ್ಟಿದಾರಭ್ಯ ನಮ್ಮ ಜೊತೆಗಿರುವುದು ಯಾವುದು? ಈ ದೇಹ. ಅದೇ ಒಂದು ದಿವಸ ನಮ್ಮನ್ನು ಬಿಟ್ಟು ಹೋಗ್ತದೆ. ಇನ್ನು ನಮಗೇನು ಈ ಧನ ಕನಕ ಮೊದಲಾದದ್ದು ಇದೆಯಲ್ಲ, ದುಡ್ಡು ಮೊದಲಾದದ್ದು, ಅದು ನಮ್ಮನ್ನು ಬಿಟ್ಟು ಹೋಗ್ತದೆ ಅಂತ ಹೇಗೆ ಹೇಳಬೇಕು? ನಾವು ಯಾವುದೋ ಒಂದು ಗಳಿಸಿದ್ದೀವಿ ಆಸ್ತಿಯನ್ನು, ಜೀವನದಲ್ಲಿ ನಡುವೆ ಯಾವತ್ತೋ ಗಳಿಸಿದೆವು, ಮತ್ತು ಯಾವುದೋ ಕಾಲದಲ್ಲಿ ಅದು ಹೊರಟು ಹೋಗ್ಬೋದು. ಅಥವಾ ನಾವು ಬದುಕಿರುವವರಿಗೂ ಅದು ಬದುಕಿರಬಹುದು, ಇದ್ದೇ ಇರ್ತದಂತಿಲ್ಲ. ಹುಟ್ಟಿದಾರಭ್ಯ ಸಾಯುವವರೆಗೂ ಇರುವ ಪ್ರಾಣವೇ, ನಮ್ಮ ಜೀವವೇ, ನಮ್ಮ ದೇಹವೇ ನಮ್ಮ ಜೊತೆಗೆ ಇರೋದಿಲ್ಲ ಅಂದಮೇಲೆ ಉಳಿದು ಈ ಧನಕನಕಾದಿಗಳು ಎಲ್ಲಿಂದ ನಮ್ಮ ಜೊತೆಗೆ ಹೇಗಿರ್ತವೆ? ನಾವು ಅದು ನಮ್ಮ ಕೈ ಕೊಡ್ತದೆ ಅಂತ ನಾವು ಏನು ಹೇಳಬೇಕಾಗಿದೆ ಅಂತ ಆ ಶ್ಲೋಕ. ನಿನಗೆ ತಂದೆ ತಾಯಂದ್ರನ್ನು ಕಳ್ಕೊಂಡ ದುಃಖ ಇದೆ, ಇದನ್ನು ವಿಚಾರ ಮಾಡು. ನಿಮ್ಮ ತಂದೆ ಈ ವಿಚಿತ್ರ ವೀರ್ಯ, ಆತನನ್ನು ಕಳ್ಕೊಂಡಿದ್ದಿ, ತಾಯಿಯನ್ನು ಕಳ್ಕೊಂಡಿದ್ದೆ, ಅಂಬಿಕೆ ಮೊದಲಾದವ್ರನ್ನ, ಸೋದರರು ಕಳ್ಕೊಂಡಿಲ್ಲ, ಸತ್ತು ಹೋಗಿದ್ದಾರೆ, ಪಾಂಡು ಮಹಾರಾಜ ತೀರ್ಕೊಂಡಿದ್ದಾನೆ, ಮಿತ್ರರು, ಮಕ್ಕಳು ಎಲ್ಲರನ್ನೂ ಕಳ್ಕೊಂಡಿದ್ದೆ, ಯೌವನವೂ ಕಳೆದು ಹೋಗಿದೆ, ವಿಗತಂ ವಯಃ ಆತ್ಮಾಚ ಜರಯಾಗ್ರಸ್ತ. ನಿನ್ನ ಆತ್ಮ ಅಂದರೆ ನಿನ್ನ ಈ ಶರೀರಕ್ಕೆ ಮುಪ್ಪು ಬೇರೆ ಬಂದು ಅಪ್ಪಳಿಸಿದೆ ಇವತ್ತು. ಪರಗೇಹ ಉಪಾಸತೆ. ಇಷ್ಟಾದರೂ ಕೂಡ ನಿನ್ನದಲ್ಲದ ಸಾಮ್ರಾಜ್ಯ, ನಿನ್ನದ ಅಲ್ಲದ ಅರಮನೆಯಲ್ಲಿ ನೀನು ಬಂದು ಇದ್ದುಬಿಟ್ಟಿದ್ದೀಯಲ್ಲ ಸುಖಕ್ಕಾಗಿ, ಪರಲೋಕ ಸಾಧನೆ ಏನು ಮಾಡ್ತಾ ಇಲ್ವಲ್ಲ ನೀನು, ಎಂಥ ಖೇದ ಇದು ಅಂತ ಆ ಧೃತರಾಷ್ಟ್ರನನ್ನು ಅವನು ಹೀಯಾಳಿಸಿದ. ಇಲ್ಲಿ ಈ ಒಂದೆರಡು ಮೂರು ಶ್ಲೋಕಗಳಿಗೆ ಯಾರು ಏನು ವ್ಯಾಖ್ಯಾನ ಮಾಡ್ತಾರೆ ಅಂತನ್ನೋದನ್ನು ಕೂಡ ಸ್ವಲ್ಪ ನೋಡಬೇಕಷ್ಟೆ. ಅದೇನು ಬಹಳ ನಮ್ಮನ್ನು ಎಚ್ಚರಿಸುವಂಥ ಶ್ಲೋಕಗಳು. ಅಲ್ಲಿ ಅನುವಾದ ಒಂದೆರಡು ಕಡೆ ನನಗೆ ಸಮಾಧಾನ ಕೊಡಲಿಲ್ಲ, ಅದಕ್ಕಾಗಿ ಅದನ್ನು ಹೇಳ್ತಿದ್ದೇನೆ. ಏನ ಚೇಹಾಭಿಪನ್ನೋಯಂ ಪ್ರಾಣೈ ಪ್ರಿಯತೆಯನ ಬೀರಪಿ ಆ ಶ್ಲೋಕ ಮತ್ತು ಅದ್ರ ಹಿಂದಿನ ಕೆಲವು ಶ್ಲೋಕಗಳು. ಬೇರೆ ಯಾರೇ ವ್ಯಾಖ್ಯಾನಕಾರರು ವಿಶೇಷವಾಗಿ ವ್ಯಾಖ್ಯಾನ ಮಾಡಿಲ್ಲ ಅದಕ್ಕೆ, ಅದರಿಂದ ಆ ವ್ಯಾಖ್ಯಾನಗಳನ್ನು ನಾವು ನೋಡಬೇಕಾಗಿಲ್ಲ. ರಾಧಾಕೃಷ್ಣರೊಬ್ಬರು ಹೀಗೆ ಹೇಳ್ತಾರೆ, ತಸ್ಯ ಯಸ್ಯ ಕಾಲಸ್ಯ ಪ್ರತಿಕ್ರಿಯಾ ಪ್ರತೀಕಾರ ನಾಸ್ತಿ. ಕಾಲ ಅಂದರೆ ಯಾರಿದು? ಸಯೇಷ ಭಗವತ್ ಸ್ವರೂಪ ಕಾಲ ಅಂತಾರೆ ರಾಧಾಕೃಷ್ಣರು. ಭಗವತ್ ಸ್ವರೂಪವಾದ ಈ ಕಾಲ ಏನಿದೆ, ಅಂತಕಾಲ, ಇದಕ್ಕೆ ನಾವೇನು ಪ್ರತೀಕಾರ ಮಾಡೋರಿದ್ದೀವಿ? ನಮಗೆಲ್ರಿಗೂ ಈ ಕಾಲ ಬಂದೇ ಇದೆಯಲ್ಲ, ಸರ್ವೇಷಾಂನ ಸಮಾಗತಃ, ನಮಗೆಲ್ರಿಗೂ ಈ ಅಂತ್ಯಕಾಲ ಬಂದೇ ಇದೆಯಲ್ಲ. ಯಾರೋ ಒಬ್ರಿಗಿದೆಯಾ ಇದು? ಮಹಾಭಾರತವು ಹಾಗೆ ಹೇಳ್ತದೆ, ಸರ್ವೇ ವರ್ತಾಮಹೇ ಅಧ್ಮನಿ ಅಂತ. ನಿನಗೆ ನಾನು ವಿದುರ ಸಹೋದರನಾಗಿ ಈ ಮಾತು ಇವತ್ತು ಹೇಳಬೇಕಾಗಿದೆ, ಆದರೆ ವಸ್ತುತಃ ನನಗೂ ನಿನಗೂ ಪಾಂಡವರಿಗೂ ಯಾದವರಿಗೂ ಕೌರವರಿಗೂ ಎಲ್ರಿಗೂ ಕೂಡ ಈ ಅಂತ ಅನ್ನೋದು ಬಂದೇ ಇದೆ ಈಗ. ಆದ್ದರಿಂದ ನಾವು ಇದನ್ನು ಬಿಟ್ಟು ಹೋಗಬೇಕಾಗಿದೆ. ಏನಚೇಹ ಅಭಿಪನ್ನೋಯಂ, ಈ ಕಾಲದಿಂದ ಅಭಿಪನ್ನ ಅಂದರೆ ಆಕ್ರಾಂತನಾದಂಥ ಜೀವ. ನಾವು ನೋಡ್ತಿರುವಂಥ ಜನರು, ನಾವಾಗಲಿ ನಮ್ಮ ಸುತ್ತಮುತ್ತಿರುವವರಾಗಲಿ,
ಅತ್ಯಂತ ಪ್ರೀತಿ ಪಾತ್ರವಾದ ಪ್ರಾಣಗಳನ್ನೂ ಒಂದು ವೇಳೆ ಬಿಡಬೇಕಾಗ್ತದೆ. ನಮ್ಮ ಜೀವನವನ್ನು ಒಂದು ಬಾರಿ ಬಿಟ್ಟು, ದೇಹವನ್ನು ಬಿಟ್ಟು ಹೋಗಬೇಕಾಗ್ತದೆ. ಮತ್ತು ಹಾಗಿರುವಾಗ ಪ್ರಾಣ, ನಮಗೆ ಉಳಿದ ನಮ್ಮ ಬಂಧುಗಳು, ಧನ, ಇದನ್ನೆಲ್ಲ ಕಟ್ಕೊಂಡು ಏನಾಗಬೇಕಾಗಿದೆ? ಅದನ್ನು ನಾವು ಬಿಟ್ಟು ಹೋಗಲೇಬೇಕು ಒಂದು ದಿವಸ ಅನ್ನೋದ್ರ ಬಗ್ಗೆ ಏನು ಹೇಳಬೇಕಾಗಿದೆ? ಇದೆಲ್ಲ ನಾವು ಸ್ವಲ್ಪ ಆಲೋಚನೆ ಮಾಡಿ ನೋಡಬೇಕಾದದ್ದು. ನಮ್ಮನ್ನು ಹುಟ್ಟಿಸಿದವರು, ಅತ್ಯಂತ ಪ್ರೀತಿ ಪಾತ್ರರಾದವರು ನಮ್ಮ ತಂದೆ ತಾಯಂದಿರು. ಪ್ರಾಯ ನಾವೆಲ್ಲರೂ ಕೂಡ ನಾವು ಬದುಕಿದ್ದಾಗಲೇ ತಂದೆ ತಾಯಂದಿರನ್ನು ಕಳ್ಕೊತೇವೆ. ಅವರು ದೊಡ್ಡವರಾದ್ರಿಂದ ಅವ್ರನ್ನೇ ಕಳ್ಕೊತೇವೆ. ಕೆಲವು ಸರಿ ಅವ್ರ ಕಣ್ಣೆದುರಿಗೆ ನಾವು ಮರಣ ಹೊಂದಬಹುದು, ಅದು ವಿಚಾರ ಬೇರೆ. ಸಾಮಾನ್ಯವಾಗಿ ತಂದೆ ತಾಯಂದಿರನ್ನು ನಾವು ನಮ್ಮ ಕಣ್ಣೆದುರಿಗೆ ಕಳ್ಕೊತೇವೆ. ನಮ್ಮ ತಂದೆ ತಾಯಂದಿರು, ಉಳಿದವರು ತಂದೆ ತಾಯಂದಿರ ಸ್ಥಾನದಲ್ಲಿದ್ದವರು, ಅತ್ತೆ ಮಾವ, ದೊಡ್ಡಪ್ಪ, ಚಿಕ್ಕಪ್ಪ ಮೊದಲಾದವರು, ಅಜ್ಜ ಅಜ್ಜಿಯರಂತೂ ಮೊದಲೇ ಸರಿ ಇನ್ನೂ ಕಳ್ಕೊಂಡಿರ್ತೇವೆ. ಎಲ್ಲ ಬಂಧುಗಳನ್ನು ಕಳ್ಕೊಂಡ್ಬಿಟ್ಟು ನಮ್ಮ ಕಣ್ಣೆದುರಿಗೆ ಕಳ್ಕೊತೇವೆ. ನಾವು ಹುಟ್ಟೋದಕ್ಕಿಂತ ಮುಂಚೆ ಅವರು ಇದ್ದವರು. ನಮ್ಮ ಮಕ್ಕಳನ್ನೂ ಕೆಲವು ಬಾರಿ ಕಣ್ಣೆದುರಿಗೆ ಕಳ್ಕೊತೇವೆ. ಇನ್ನು ಕೆಲವು ಬಾರಿ ಅವರು ನಮ್ಮ ಕಣ್ಣೆದುರಿಗೆ ಇದ್ರೂ ಕೂಡ ಇಲ್ಲದಂತೆ ಆಗಿಬಿಡ್ತಾರೆ. ಕೆಲವು ಸರಿ ನಮ್ಮ ಕಣ್ಣು ಮುಂದೆ ನಮ್ಮ ಮಕ್ಕಳು ತೀರಿ ಹೋಗ್ಬೋದು. ಇವರೇ ನಮ್ಮ ಅನುಬಂಧಿಗಳು ಅಂದರೆ ಇವರೆಲ್ಲರಿಂದ ಆಗಬೇಕಾಗಿದ್ದೇನಿದೆ. ಅವರೆಲ್ಲ ನಾವು ಹುಟ್ಟಿದಂದಿನಿಂದ ಸಾಯುವವರೆಗೆ ಇರುವವರಲ್ಲ. ನಡುವೆ ಯಾವುದೋ ಕಾಲದಲ್ಲಿ ಸಿಕ್ಕವರು. ಕೆಲವರು ಮೊದಲೇ ಸಿಕ್ಕಿದ್ರು, ನಾವು ಹುಟ್ಟೋದಕ್ಕಿಂತ ಮುಂಚೆನೇ ಅವರಿದ್ದರು. ಹುಟ್ಟಿದ ಮೇಲೆ ಕೆಲವು ಕಾಲ ಆದಮೇಲೆ ಅವ್ರು ಸತ್ತು ಹೋಗ್ತಾರೆ. ಅಜ್ಜ ಅಜ್ಜಿ ಮೊದಲು ಸಾಯ್ತಾರೆ, ತಂದೆ ತಾಯಿ ಆಮೇಲೆ ಸಾಯ್ತಾರೆ. ಹೌದು, ಆಮೇಲೆ ನಾವು ಹುಟ್ಟಿದ ಮೇಲೆ ಹುಟ್ಟುವಂಥ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಮೊದಲಾದವರು ನಾವು ಸತ್ತ ಮೇಲೆ ಸಾಯ್ತಾರೆ. ಕೆಲವು ಸರಿ ನಾವಿದ್ದಾಗಲೇ ಸಾಯ್ತಾರೆ. ನಮ್ಮ ಹೆಂಡತಿ, ನಾವು ಹುಟ್ಟಿ ಎಷ್ಟೋ ವರ್ಷ ಆದಮೇಲೆ ನಮಗೆ ಸಿಕ್ಕವಳು. ನಮ್ಮ ಗಂಡ, ಅವನು ಅಷ್ಟೇ, ಯಾವಾಗಲೂ ನಮಗೆ 20-25 ವರ್ಷ ಆದಮೇಲೆ ಸಿಕ್ಕವನು. ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು ಸಿಕ್ಕಿದ್ದು. ಆ ಹೆಣ್ಣೇ ಗಂಡನ ಪರಿತ್ಯಾಗ ಮಾಡಿ ಕೆಲವೊಂದು ಬಾರಿ ಮರಣಿಸ್ತಾಳೆ. ಗಂಡು ಹೆಣ್ಣು ಪರಿತ್ಯಾಗ ಮಾಡಿ ಮರಣಿಸಿಬಿಡ್ತಾನೆ. ಅಂತೂ ನಾವು ಹುಟ್ಟಿದ ಆರಂಭ್ಯ ಸಾಯುವವರೆಗೂ ಇರುವುದು ಯಾವುದೂ ಅಲ್ಲ. ಅದು ಸ್ವಾರಸ್ಯದ ಸಂಗತಿ. ಇರುವುದು ಅಂದರೆ ನಮ್ಮ ದೇಹ ಮಾತ್ರ. ಉಳಿದದ್ದು ಯಾವುದು, ಯಾವ ಬಂಧು, ಯಾವ ಮನೆ, ಯಾವ ಆಸ್ತಿ, ನಮ್ಮ ಪದವಿ, ನಾವು ಮಾಡುವ ಉದ್ಯೋಗ, ವ್ಯವಹಾರ ಯಾವುದೂ ಕೂಡ ಹುಟ್ಟಿದ ಆರಂಭ್ಯ ಇರಲಿಲ್ಲ, ಸಾಯುವವರೆಗೂ ಇರೋದಿಲ್ಲ. ಇರುವುದೊಂದು ದೇಹ ಮಾತ್ರ. ದೇಹವೇ ನಮ್ಮನ್ನು ಬಿಟ್ಟು ಹೋಗ್ತದೆ ಅಂದಮೇಲೆ ಮತ್ತು ಈ ಉಳಿದದ್ದೆಲ್ಲ ಬಿಟ್ಟು ಹೋಗ್ತದೆ ಅಂತ ಏನು ಹೇಳಬೇಕಾಗಿದೆ ಅಂತ ಅದ್ರ ತಾತ್ಪರ್ಯ. ಅಂಥ ಒಂದು ಕಾಲ ಬಂದು ಹೋಗಿದೆಯಲ್ಲ, ಇದು ಅಭಿಪ್ರಾಯ. ಅದಕ್ಕೆ ಮರಣಕಾಲದಲ್ಲಿ ತನಗೆ ಅತ್ಯಂತ ಪ್ರಿಯವಾದ ತನ್ನ ಪ್ರಾಣಗಳೇ ತನ್ನ ವಶದಲ್ಲಿರೋದಿಲ್ಲ, ಕೈತಪ್ಪಿ ಬಿಟ್ಟು ಹೋಗ್ತವೆ. ಇನ್ನು ಬೇರೆ ಧನಕನಕಾದಿಗಳ ಬಲದಿಂದ ಮರಣವನ್ನು ಹಿಮ್ಮೆಟ್ಟಿಸುವುದು ಆಗದ ಮಾತು ಅಂತ ಇದೆಯಲ್ಲ, ಪುರಾಣಿಕಾಚಾರ್ಯ ಅನುವಾದ ಮಾಡಿದಾರಲ್ಲ, ಅದು ಆ ಶ್ಲೋಕದ ಸುಲಲಿತವಾದ ಅನುವಾದ ಅಲ್ಲ. ಪ್ರಾಣಗಳೇ ನಮ್ಮನ್ನು ಕೈ ಬಿಟ್ಟು ನಮ್ಮ ಜೀವನವೇ, ನಮ್ಮ ದೇಹವೇ ನಮ್ಮನ್ನು ಕೈ ಬಿಟ್ಟು ಹೋಗ್ತದೆ ಅಂದಮೇಲೆ ಉಳಿದ ಧನ ಕನಕ, ನಮ್ಮ ಅನುಬಂಧುಗಳು, ನಮ್ಮ ಬಂಧುಗಳು, ಸ್ನೇಹಿತರು ಇವರು ಬಿಟ್ಟು ಹೋಗ್ತಾರೆ ಅಂತ ಇನ್ನೇನು ಹೇಳಬೇಕಾಗಿದೆ? ಧನಾದಿಭಿಹಿ ವಿಯುಜ್ಯೇತ, ಪ್ರಾಣೈಹಿ ಪ್ರಿಯತಮೈಹಿ ಪ್ರಾಣೈಹಿ ವಿಯುಜ್ಯತೆ. ತನಗೆ ಅತ್ಯಂತ ಪ್ರೀತಿಪಾತ್ರವಾದ ಪ್ರಾಣವನ್ನೇ ಇವನು ಕಳ್ಕೋತಾನೆ ಒಂದು ಕಾಲಕ್ಕೆ. ಹಾಗಿದ್ದಾಗ ಧನಾದಿಗಳನ್ನು, ಬಂಧು ಮಿತ್ರರನ್ನು ಕಳ್ಕೋತಾನೆ ಅಂತ ಏನು ಹೇಳಬೇಕಾಗಿದೆ? ಇಷ್ಟು ಅದರ ತಾತ್ಪರ್ಯ. ಧನಕನಕಾದಿಗಳ ಬಲದಿಂದ ಮರಣವನ್ನು ಹಿಮ್ಮೆಟ್ಟಿಸ್ತಾನೆ ಅಂತ ಅಲ್ಲಿ ಹೇಳಲಿಕ್ಕೆ ಹೊರಟಿಲ್ಲ. ಹಿಮ್ಮೆಟ್ಟಿಸಬಹುದಾ ಅಂತ ಒಂದು ಪ್ರಶ್ನೆನೂ ಏನು ಬಂದಿಲ್ಲ. ಅವರು ಆ ಥರ ಅನುವಾದ ಮಾಡಲಿಕ್ಕೆ ಯಾದವಾರ್ಯರ ವ್ಯಾಖ್ಯಾನ ಕಾರಣ. ಅದು ಯಾಕೋ ನನಗೆ ಅಷ್ಟು ಸಮಾಧಾನ ಕೊಡಲಿಲ್ಲ ಯಾದವಾರ್ಯರ ವ್ಯಾಖ್ಯಾನ. ಅಲ್ಲಿ ನಾನು ಈಗ ಏನು ಹೇಳಿದೆ, ಬೇರೆ ಬೇರೆ ವ್ಯಾಖ್ಯಾನಕಾರರೆಲ್ಲ ಹಾಗೆ ಮಾಡಿದ್ದಾರೆ. ಅದು ಹೆಚ್ಚು ಸುಲಲಿತವಾದಂಥ ಅನುವಾದ ಆಗ್ತದೆ. ಪ್ರಾಣವನ್ನೇ ಕಳ್ಕೊತೀವಿ ಅಂದಮೇಲೆ, ನಮ್ಮ ಜೀವನವನ್ನೇ ನಾವು ಕಳ್ಕೊತೀವಿ ಅಂದಮೇಲೆ ಉಳಿದುದನ್ನು ಕಳ್ಕೊತೀವಿ ಅಂತ ಏನು ಹೇಳಬೇಕಾಗಿದೆ? ಇದಿಷ್ಟು ಅದರ ಅಭಿಪ್ರಾಯ. ಯಾದವಾರ್ಯ ಹೇಳಿದ್ದನ್ನು ಅವರು ಅನುವಾದ ಮಾಡಿದ್ದಾರೆ ಅಂತ ಹೇಳಿದೆ ನಾನು. ಏನು ಅನುವಾದ ಮಾಡಿದ್ದಾರೆ, ಯಾದವಾರ್ಯರು ಏನು ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಅಂದರೆ, ನಾನು ಧನಾದಿನ ತತ್ ಪ್ರತಿಕ್ರಿಯಾ ಭವಿಷ್ಯತಿ. ಧನ ಮೊದಲ ದುಡ್ಡು ಕೊಟ್ಟು ನಾವು ಆ ಧನಾದಿ ದುಡ್ಡು, ನಮ್ಮ ದೌಲತ್ತು, ನಮ್ಮ ಪ್ರಭಾವ, ಆಧುನಿಕ ವಿಜ್ಞಾನ ತಂತ್ರಜ್ಞಾನ ಇದರ ನೆರವಿನಿಂದ ಮರಣವನ್ನು ಹಿಮ್ಮೆಟ್ಟಿಸಬಹುದಾ ಅಂದರೆ ಆಗೋದಿಲ್ಲ, ಹಿಮ್ಮೆಟ್ಟಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಅದನ್ನು ಆ ವಿಷಯ ಸರಿಯೇ, ನಮ್ಮ ಮರಣವನ್ನು ಯಾವ ಕಾರಣದಿಂದಲೂ ಹಿಮ್ಮೆಟ್ಟಿಸ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಬೋದು, ಏನೋ ಆರೋಗ್ಯಪೂರ್ಣವಾದ ಶೈಲಿ ಇಟ್ಕೊಂಡು. ಪೂರ್ಣವಾಗಿ ಅದು ಇಲ್ಲದಂತೆ ಮಾಡಲಿಕ್ಕಂತೂ ಸಾಧ್ಯವೇ ಇಲ್ಲ. ಇತಿಹಾಸ ನಮಗೆ ಅದಕ್ಕೆ ಅನೇಕ ಉದಾಹರಣೆಗಳನ್ನು ಕೊಟ್ಟು ಬಿಟ್ಟಿದೆ. ಸಾವೇ ಬರದಂತೆ ನಾವು ಹೊರ ಕೊಡುವಂಥ ಅನೇಕ ಜನ ರಾಕ್ಷಸರು ಕೇಳಿದಾಗಲೂ ಸಾವಿಲ್ಲದಂತೆ ಮಾಡಲಿಕ್ಕಾಗೋದಿಲ್ಲ. ಏನಾದರೂ ಕಂಡೀಷನ್ ಕೇಳು, ಷರತ್ತುಬದ್ಧವಾದ ಸಾವನ್ನು ಕೇಳು ಅಂತ ಚತುರ್ಮುಖ ಬ್ರಹ್ಮ ಎಲ್ಲಿಗೂ ಹೇಳಿದ್ದು ನಮ್ಗೆ ಗೊತ್ತಿದ್ದೇ ಇದೆ. ಆ ವಿಷಯ ಸರಿ ಯಾದವಾರ್ಯದು, ಆದರೆ ಆ ಶ್ಲೋಕದಲ್ಲಿ ಬರುವ ವಿಷಯ ಅದಲ್ಲ ನೋಡಿ. ಯಾಕೆಂದರೆ ವಿಜಯಧ್ವಜರು ಹೇಳ್ತಾರೆ,
ಏನ ಕಾಲರೂಪಿಣ ಹರಿಣ ಅಭಿಪನ್ನ ಗ್ರಸ್ತ, ಅಭಿಪನ್ನ ಅಂದರೆ ಗ್ರಸ್ತ, ಅದು ಪುರಾಣಿಕಾಚಾರ ಅನುವಾದದಲ್ಲಿ ಬರಲಿಲ್ಲ. ಕಾಲರೂಪನಾದ ಪರಮಾತ್ಮನ ಕೈಯಲ್ಲಿ ಸಿಕ್ಕಿಬಿದ್ದ ನಾವು, ಅದನ್ನು ಮರಣ ಕಾಲದಲ್ಲಿ ಅಷ್ಟೇ ಅಂತ ಅನುವಾದ ಮಾಡಿದ್ದಾರೆ. ಆದರೆ ಕಾಲರೂಪನಾದ ಪರಮಾತ್ಮನ ಕೈಯಲ್ಲಿ ಸಿಕ್ಕಿಬಿದ್ದ ನಾವು ನಮ್ಮ ಹೃದಯಂಗಮವಾದ ಪ್ರಾಣಗಳಿಂದಲೂ ವಿಯೋಗವನ್ನು ಪಡ್ಕೋತೀವಿ. ಹಾಗಿರುವಾಗ ಧನಾದಿಭಿ ವಿಯುಜ್ಯತೆ ಇತಿ ಕಿಮುತ್ತ, ಧನ ಮೊದಲಾದ ಜಡ ವಸ್ತುಗಳು ಮತ್ತು ಚೇತನ ವಸ್ತುಗಳು ಇವೆಲ್ಲವನ್ನು ನಾವು ಕಳ್ಕೋತೀವಿ ಅಂತ ಏನು ಹೇಳಬೇಕಾಗಿದೆ? ವಿಜಯಧ್ವಜರ ಅನುವಾದ ತುಂಬ ಸುಲಲಿತವಾಗಿದೆ ಈ ಭಾಗದಲ್ಲಿ, ಬೇರೆಯವರ ಅನುವಾದ ಕೂಡ ಹಾಗೇ ಇದೆ. ಆದ್ದರಿಂದ ಇಲ್ಲಿ ಯಾದವಾರ್ಯರ ಅನುವಾದ ಅಷ್ಟು ನನಗೆ ಸಮಾಧಾನ ಕೊಡಲಿಲ್ಲ. ಅದನ್ನು ಅನುಸರಿಸಿರುವಂಥ ಪುರಾಣಿಕಾಚಾರ್ಯ ಅನುವಾದವು ಕೂಡ ನನಗೆ ಸುಲಲಿತವಾಗಿ ಇಲ್ಲಿ ಕಂಡಿಲ್ಲ. ಅದನ್ನು ವ್ಯಕ್ತವಾಗಿ ಹೇಳಿದ್ದೇನೆ ಅಷ್ಟೇ. ಅದನ್ನು ತಾವೆಲ್ಲ ಗಮನಿಸಬೇಕು. ಇಲ್ಲಿ ಒಂದು ಶ್ಲೋಕ ಬರ್ತದೆ, ಕೇವಲಂ ದಾಕ್ಷಿಣಾತ್ಯ ಪುಸ್ತಕೇಶು ದೃಶ್ಯಮಾನ ಅಪಿ ಅಯಂ ಶ್ಲೋಕ ವ್ಯಾಖ್ಯಾಯತೆ ಅಂತಾರೆ ರಾಧಾಕೃಷ್ಣರು. ಅದೇನು ಶ್ಲೋಕ ಅಂದರೆ, ಅಂಧಃ ಪುರೈವ ಬಧಿರ ಮಂದಪ್ರಜ್ಞಶ್ಚ ಸಾಂಪ್ರತಂ ವಿಶೀರ್ಣದಂತೋ ಮಂದಾಗ್ನಿ ಸರಾಗ ಕಫಮುದ್ವಹನ್. ನೀನು ಪುರೈವ ಅಂಧ, ಮೊದಲೇ ಕೆಲವರಿಗೆ ವಯಸ್ಸಾದ್ಮೇಲೆ ಕುರುಡುತನ ಬರ್ತಿರ್ತದೆ, ನಿನಗಂತೂ ಮೊದಲೇ ಕುರುಡುತನ ಬಂದಿತ್ತು, ಈಗ ಕಿವುಡುತನವೂ ಬಂದಿದೆ, ಬುದ್ಧಿಯು ಮೊದಲಿಂದನೂ ಕಡಿಮೆನೇ ಆಗಿತ್ತು, ಈಗ ಮತ್ತಷ್ಟು ಬುದ್ಧಿ ಕಡಿಮೆ ಆಗಿರ್ತದೆ, ನೆನಪಿನ ಶಕ್ತಿ ಕಡಿಮೆ ಆಗಿರ್ತದೆ, ಗ್ರಾಸ್ಪಿಂಗ್ ಪವರ್ ಕಡಿಮೆ ಆಗಿರ್ತದೆ. ಇದು ಮನುಷ್ಯನ ಸ್ಥಿತಿ. ಈಗ ಸಾಂಪ್ರತ ನೀನು ಮಂದಪ್ರಜ್ಞನಾಗಿದ್ದಿ. ವಿಶೀರ್ಣದಂತಹ, ಹಲ್ಲುಗಳಿಗೆ ಅಗಿಯುವ ಶಕ್ತಿ ಕಡಿಮೆ ಆಗಿರ್ತದೆ. ಮಂದಾಗ್ನಿ, ಜೀರ್ಣಶಕ್ತಿ ಕಡಿಮೆ ಆಗಿರ್ತದೆ. ಎರಡು ಕಾರಣ, ಇದನ್ನು ತುಂಬ ಸುಂದರವಾದದ್ದು. ತಿನ್ನಬೇಕು ಅಂತ ಅಪೇಕ್ಷೆ ಹುಟ್ಟಿರ್ತದೆ, ಆದರೆ ಹಲ್ಲುಗಳಿಗೆ ನಾವು ತಿಂದ ಆಹಾರವನ್ನು ಅರೆಯುವ ಸಾಮರ್ಥ್ಯ ಕಡಿಮೆ ಆಗಿರ್ತದೆ. ಒಳಗಿರುವ ನಮ್ಮ ಅಗ್ನಿಗೆ, ಒಳಗಿರುವ ರಸಗಳಿಗೆ ಆಹಾರವನ್ನು ಜೀರ್ಣಿಸುವ ಶಕ್ತಿ ಕಡಿಮೆ ಆಗಿರ್ತದೆ. ಸರೋಗ, ರೋಗ ಬೇರೆ. ಕಫಮುದ್ವಹನ್, ವಿಪರೀತ ಕಫ ಆಗಿರ್ತಿರ್ತದೆ. ಕಫದ ಕಾರಣದಿಂದಾಗಿ ಸರಿಯಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ. ಕೆಲವು ಸರಿ ವಾತ ಪ್ರಕೋಪನೂ ಆಗಿರ್ತದೆ. ಕಫ ಅನ್ನೋದು ಉಪಲಕ್ಷಣ ಅಂತ ನನ್ನ ಮಾತು. ವಾತ ಪ್ರಕೋಪ ಆಗಿರ್ತದೆ, ಸರಿಯಾಗಿ ನಡ್ಲಿಕ್ಕೆ ಬರ್ತಿರೋದಿಲ್ಲ. ಇದು ಪಿತ್ತನೂ ಕೆಲವು ಬಾರಿ ಆಗ್ತಿರ್ತದೆ. ಏನೇನೋ ರೋಗಗಳು ಹುಟ್ಟಿಕೋತವೆ. ಹೇಗೆ ನೀನು ಬದುಕ್ತಾ ಇದ್ದಿ ಅಂತ ಇದೊಂದು ಶ್ಲೋಕ. ಈ ಶ್ಲೋಕವನ್ನು ಕೇವಲ ದಕ್ಷಿಣಾತ್ಯ ಪಾಠದಲ್ಲಿ ಕಂಡು ಬರ್ತದೆ. ನಾವು ಅದರ ವ್ಯಾಖ್ಯಾನ ಮಾಡ್ತಾ ಇದ್ದೀವಿ ಅಂತ ಇವರು ಹೇಳ್ತಾರೆ ರಾಧಾಕೃಷ್ಣರು. ಆದರೆ ವಿಜಯಧ್ವಜರ ವ್ಯಾಖ್ಯಾನದಲ್ಲಿಯೂ ಮತ್ತು ಯಾದವಾರ್ಯರ ವ್ಯಾಖ್ಯಾನದಲ್ಲಿಯೂ ಕೂಡ ಆ ಶ್ಲೋಕ ಏನು ಕಾಣಿಸೋದಿಲ್ಲ. ಅದರಿಂದ ದಾಕ್ಷಿಣಾತ್ಯ ಪಾಠ ಅಂದರೆ ಮತ್ಯಾವುದಾದ್ರು ದಾಕ್ಷಿಣಾತ್ಯ ಪಾಠ, ನಮ್ಗೆ ಗೊತ್ತಿಲ್ಲದೆ ಇರುವ ದಾಕ್ಷಿಣಾತ್ಯ ಪಾಠಗಳು ಇವೆ, ಅಲ್ಲಿ ಬಂದಿರೋದನ್ನು ನಾವು ತಿಳ್ಕೊಂಡ್ರೆ ಸಾಕು ಅಂತ ಅಷ್ಟು ಕಾಣಿಸ್ತದೆ. ಏನಾದರೂ ಶ್ಲೋಕ ತುಂಬ ಸುಂದರವಾಗಿದೆ. ನಾನು ಅನೇಕ ಬಾರಿ ಆಲೋಚನೆ ಮಾಡೋದಿದೆ, ಅದನ್ನು ವ್ಯಕ್ತವಾಗಿ ನಿಮ್ಮ ಮುಂದೆ ಹೇಳಬೇಕು. ಹೆಚ್ಚು ಕಡಿಮೆ ನಾವು 100 ವರ್ಷ ಬದುಕ್ತೀವಿ ಅಂತ ಇಟ್ಕೊಂಡ್ರು ಆ 100 ವರ್ಷದ ಅರ್ಧ ಆಯುಷ್ಯವನ್ನು ನಾನು ಕೂಡ ಕಳೆದಿದ್ದೇನೆ. ನಿಮ್ಮಲ್ಲಿ ಅನೇಕರು ನನಗಿಂತ ಹೆಚ್ಚಿನ ಆಯುಷ್ಯವನ್ನೇ ಕಳೆದಿದ್ದೀರಿ. 10-20 ವರ್ಷ ದೊಡ್ಡವರು ಇದ್ದೀರಿ, 20-30 ವರ್ಷ ದೊಡ್ಡವರು ಇದ್ದೀರಿ. ಚಿಕ್ಕವರು ಯಾರಾದರೂ ಇದನ್ನು ಕೇಳುವವರು ಇರ್ಬೋದು. ಅನೇಕ ಬಾರಿ ಈ ಶ್ಲೋಕ ಎಲ್ಲ ನೋಡಿದಾಗ ನನಗೇನು ಅನಿಸ್ತದೆ, ಮಹಾಭಾರತದಲ್ಲಿ ಬಂದಿದ್ದು ಇದೆ, ಭಾಗವತದಲ್ಲಿ ಬಂದಿದ್ದಿದೆ. ಮನುಷ್ಯ ಚಿಕ್ಕ ವಯಸ್ಸಿನವನಿದ್ದಾಗ ತುಂಬ ಒಂದು ಸೌಂದರ್ಯ ಇರ್ತದೆ, ಆತನನ್ನು ಮುದ್ದು ಮಾಡಬೇಕು ಅಂತ ಅನಿಸ್ತಿರ್ತದೆ ಎಲ್ಲರಿಗೂ ಕೂಡ. ಚಿಕ್ಕ ವಯಸ್ಸಿನಲ್ಲಿ ಹಂದಿ ಮತ್ಯಾವುದೋ ಕೆಟ್ಟ ಹೊಲಸು ನಾಯಿ ಮರಿ ಅಂತ ಪ್ರಾಣಿಗಳು, ನಾಯಿ ಮೊದಲಾದ ಪ್ರಾಣಿಗಳು ಕೂಡ ತುಂಬ ಮುದ್ದಾಗಿ ಕಾಣ್ತಿರ್ತವೆ. ಆದರೆ ವಯಸ್ಸು ಮಾಗಿದಂತೆ ಆತನ ಸೌಂದರ್ಯ ಕ್ಷೀಣಿಸ್ತಾ ಹೋಗ್ತದೆ. ಅಲ್ಲಿರುವ ತುಂಬ ಮಧುರವಾದಂಥ ಒಂದು ಧ್ವನಿ ಅದು ಕ್ಷೀಣಿಸಿರ್ತದೆ. ಸಿಂಹದಂತೆ, ನಾನು ಅನ್ಕೊಳ್ಳೋದು ಇದನ್ನು ನೋಡಿದರೆ, ವೃದ್ಧರನ್ನು ನೋಡಿದರೆ ಅದು ಗೊತ್ತಾಗ್ತದೆ. ಸಿಂಹದಂತೆ ಮದಿಸಿದ ಆನೆಯಂತೆ ನಡ್ಕೊಂಡು ಹೋಗ್ತಿರ್ತಾನೆ ಯೌವನದಲ್ಲಿ. ಆತನ ಪರಾಕ್ರಮವನ್ನು, ಆತನ ನಡಿಗೆಯನ್ನೇ ವರ್ಣನೆ ಮಾಡಲಿಕ್ಕೆ ಕವಿಗಳು ಶಬ್ದ ಸಾಲದೆ ಒದ್ದಾಡ್ತಿರ್ತಾರೆ. ವಾತ ಪ್ರಕೋಪ ಆಗಿಬಿಟ್ಟಿರ್ತದೆ, ವಾರ್ಧಕ್ಯದಲ್ಲಿ ಸರಿಯಾಗಿ ನಡಿಲಿಕ್ಕೆ ಬರ್ತಿರೋದಿಲ್ಲ. ಹಂಸಗಮನೇ ಅಂತಂತಿರ್ತಾರೆ ಒಂದು ಸ್ತ್ರೀಯನ್ನು. ಆ ಹಂಸದ ಗಮನ ಹೋಗಿ ಅದು ಹೇಗೋ ವಕ್ರವಾದ ಗಮನ ಆಗಿಬಿಟ್ಟಿರ್ತದೆ. ಮತ್ತು ಧ್ವನಿ ತುಂಬ ಮಧುರವಾದದ್ದು, ತುಂಬ ಮಾದಕವಾದಂಥ ಧ್ವನಿ ಇರ್ತದೆ. ಗಂಡಿಗಾಗಲೂ ಇರ್ತದೆ, ಹೆಣ್ಣಿಗಾಗಲೂ ಇರ್ತದೆ. ಸೌಂದರ್ಯವನ್ನು ಹೆಣ್ಣಿನ ಬಗ್ಗೆ ಹೆಚ್ಚು ವರ್ಣನೆ ಮಾಡ್ತಾರೆ ಅಂತ ಇದನ್ನು ಹೇಳ್ತಿದ್ದೇನೆ. ಎಲ್ಲ ಶಂಕರಾಚಾರ್ಯರು ಕೂಡ ತಮ್ಮ ಮೋಹ ಮುದ್ಗರ ಗ್ರಂಥದಲ್ಲಿ ವರ್ಣನೆ ಮಾಡಿದ್ದಾರೆ. ಮಹಾಭಾರತದಲ್ಲಿ ಬಂದಿದೆ, ಭಾಗವತದಲ್ಲಿ ಬಂದಿದೆ. ನಾವು ನೋಡ್ಕೊಳ್ಬೇಕಾದದ್ದಷ್ಟೇ. ಯಾವುದಕ್ಕಾಗಿ ನಮ್ಮೀ ದೇಹ
ನಮ್ಮ ಈ ವ್ಯಕ್ತಿತ್ವ ಇದು ನಮಗೆ ಬಹಳ ಪ್ರಿಯ ಆಗಿರ್ತದಲ್ಲ. ಯಾವ ಈ ನಡಿಗೆಯನ್ನೇ ಮೆಚ್ಚಿ, ಈ ನಡಿಗೆ, ಈ ಕೋಮಲವಾದ ಧ್ವನಿ, ಈ ಕೇಶಪಾಶ, ಈ ಮುಖ, ಕಮಲದಂಥ ಮುಖ, ಚಂದ್ರನಂಥ ಮುಖ, ಧ್ವನಿ, ನಮ್ಮ ಧ್ವನಿ, ಇದಕ್ಕೆಲ್ಲ ಮರುಳಾಗಿ ಗಂಡು ಹೆಣ್ಣಿಗೆ ಮರುಳಾಗಿರ್ತಾನೆ, ಹೆಣ್ಣು ಗಂಡಿಗೆ ಮರುಳಾಗಿರ್ತಾರೆ. ಆ ಸಿಂಹದಂತೆ ಮದಿಸಿದ ಗಜರಾಜನಂಥ ಗತಿ ಹೋಗಿರ್ತದೆ. ತುಂಬ ಮಧುರವಾದಂಥ ಕೋಮಲವಾದಂಥ ಧ್ವನಿ ಹೊರಟೋಗಿರ್ತದೆ. ಸ್ಪಷ್ಟವಾಗಿ ಮಾತೇ ಆಡ್ಲಿಕ್ಕೆ ಬರ್ತಿರೋದಿಲ್ಲ. ಇದೆಲ್ಲ ಆಗಿ ಹೋಗಿರ್ತದೆ. ಆ ಹಂಸದಂತೆ ಗಮನ ಹೋಗಿ ಹಂಸಗಮನಿಯಾದಂಥ ಸ್ತ್ರೀ ಮತ್ತು ವಿಕಾರವಾಗಿ ನಡೀತಿರ್ತಾಳೆ. ಮತ್ತು ನಮಗೆ ಕೆಲವೊಬ್ಬರೊಬ್ಬರು ಹತ್ರ ಹೇಳ್ತಾ ಇದ್ರು, ವಯಸ್ಸಾದಂತೆ ಮಂದಪ್ರಜ್ಞೆ ಅಂತ ಇಲ್ಲಿ ಬಂತಲ್ಲ, ಒಂದು 75 ವರ್ಷ ಆದಮೇಲೆ ಮಾತಾಡೋದು ಸ್ವಲ್ಪ ಕಡಿಮೆ ಮಾಡ್ಬೇಕ್ರಿ ಅಂತ ನಮ್ಮ ಆಪ್ತರಾದವರೊಬ್ರು ಹೇಳ್ತಿದ್ರು. ಆ ಮಾತು ನನಗೆ ಯಾವತ್ತೂ ನೆನಪಿಗೆ ಬರ್ತಿರ್ತದೆ. ಈ ಮಾತು ಅವ್ರ ಕಿವಿಗೆ ಬಿದ್ದರೆ ಅವರು ಇನ್ನು ಕೇಳಿಸ್ಕೋಬೋದು. ಹೌದು, 75 ವರ್ಷ ಸರಿ, 75, 70 ಅಥವಾ 80 ಅಂತೂ ಬುದ್ಧಿ ಅಂತೂ ಕಡಿಮೆ ಆಗಿರ್ತದೆ, ಅರಳು ಮರಳಾಗಿರ್ತದೆ. ಏನು ಮಾತಾಡಬೇಕು ಅಂತ ಮಾತಿನ ಮೇಲೆ ಹಿಡಿತಾ ಇರೋದಿಲ್ಲ, ವಿಷಯದ ಮೇಲೆ ಹಿಡಿತಾ ಇರೋದಿಲ್ಲ, ಏನೇನೋ ಹೇಳ್ತಾ ಹೋಗ್ತಾನೆ. ಬುದ್ಧಿ ಸರಿಯಾಗಿದ್ದಾಗಾದರೂ ನಾವು ಏನನ್ನು ಶ್ರವಣ ಮಾಡ್ತೀವಿ, ಏನು ಮನನ ಮಾಡ್ತೀವಿ, ಏನು ಧ್ಯಾನ ಮಾಡ್ತೇವೆ, ಏನು ಪ್ರವಚನ ಮಾಡ್ತೇವೆ. ಇನ್ನು ವಾರ್ಧಕ್ಯ ಬಂದಾಗಂತೂ ನಮ್ಮ ಈ ವಿಕಾರಗಳನ್ನು ವರ್ಣಿಸಲಿಕ್ಕೆ ಎಷ್ಟು ದೊಡ್ಡ ಕಾವ್ಯವನ್ನು ಬರೆದ್ರೂ ಸಾಕಾಗೋದಿಲ್ಲ, ಅಂತ ಅಸಹ್ಯಾಗಿ ಹೋಗಿರ್ತದೆ. ಹೀಗೆಲ್ಲ ಆಗಿ ಹೋಗಿರ್ತದೆ. ಯಾವ ರೂಪ ಇದನ್ನೆಲ್ಲ ಮೆಚ್ಚಿ ಹೆಣ್ಣು ಗಂಡಿನ ಬಳಿಗೆ ಬಂದಿರ್ತಾಳೆ, ಗಂಡು ಹೆಣ್ಣಿನ ಬಳಿಗೆ ಹೋಗಿರ್ತಾನೆ ಅಂಥ ಒಂದು ಪ್ರಬಲವಾದಂಥ ಆಕರ್ಷಣೆ ಇರ್ತದೆ. ಆ ಪ್ರಬಲವಾದಂಥ ಆಕರ್ಷಣೆ ಎಲ್ಲ ಮಾಸಿ ಹೋಗಿರ್ತದೆ. ಇದ್ದರೆ ಏನಾದರೂ ಒಂದಿಷ್ಟು ಪ್ರೀತಿ ಗಂಡ ಹೆಂಡದ ನಡುವೆ ಉಳಿದಿರ್ತದೆ ಸಾಮಾನ್ಯವಾಗಿ. ಆ ಪ್ರೀತಿಯೂ ಹೊರಟು ಹೋದರೆ ಮೊದಲೇ ವಿಚ್ಛೇದನ ಆಗಿ ಹೋಗಿಬಿಟ್ಟಿರ್ತದೆ. ಕಿಮುತಾನ್ಯ ಧನಾದಿವಿಹಿ ಅಂತ ಹೇಳಿದಂತೆ ಜಡ ವಸ್ತುಗಳು, ಚೇತನ ವಸ್ತುಗಳೆಲ್ಲ ನಮ್ಮನ್ನು ನಡುವೆ ಕೈಬಿಟ್ಟು, ನಡುನೀರಿನಲ್ಲಿ ಕೈಬಿಟ್ಟು ತಾವು ಹೊರಟೋಗಿಬಿಟ್ಟಿರ್ತಾರೆ. ತಾನೊಬ್ಬ ಉಳಿದಿರ್ತಾನೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗಂಡು ಹೆಣ್ಣು ಹೆಚ್ಚು ಕಡಿಮೆ ಕೊನೆಗಾಲ ತನಕ ಉಳಿದಿರ್ತಾರೆ. ಆದರೂ ಹೀಗಾಗಿರ್ತದಲ್ಲ ಜೀವನ ಪರಿಸ್ಥಿತಿ. ಅದು ನನಗೆ ಅನೇಕ ಬಾರಿ ಇದು ತುಂಬ ಸುಂದರವಾದ ಮಾತು. ಏನ ಚೈವ ಅಭಿಪನ್ನೋಯಂ, ಕಾಲನ ಆಕ್ರಮಣ ನಮಗಾಗಿ ಹೋಗಿದೆ. ಅಜರಾಮರೋತ್ಪ್ರಾಜ್ಞ ವಿದ್ಯಾಮರ್ಥಂ ಚ ಸಾಧಯೇತ್, ಗೃಹೀತೈವ ಕೇಶೇಶು ಮೃತ್ಯುನಾ ಧರ್ಮಮಾಚರೇತ್ ಅಂತ. ವಿದ್ಯೆ ಗಳಿಸುವ ಕಾಲದಲ್ಲಿ ವಿದ್ಯೆ ಗಳಿಸಿ ಏನು ಉಪಯೋಗ, ಹೆಂಗೆ ಒಂದು ದಿವಸ ಸಾಯೋದಿದೆ, ದುಡ್ಡು ಗಳಿಸಿ ಏನು ಮಾಡೋದಿದೆ, ಸಾಯೋದಿದೆ ಅಂತ ಆಲೋಚನೆ ಮಾಡಬೇಡಿ. ನಿಮಗೆ ಮುಪ್ಪೇ ಬರೋದಿಲ್ಲ, ಸಾವೇ ಬರೋದಿಲ್ಲ ಅಂತ ತಿಳ್ಕೊಂಡು ವಿದ್ಯೆ ಗಳಿಸ್ರಿ, ದುಡ್ಡು ಗಳಿಸಿ. ಸ್ಮಶಾನ, ಈ ಸಂಸಾರ ಅಸಾರ ಹೌದು, ಹಾಗೆ ಅಂಥೇಳಿ ಮನೆಯನ್ನು ಊರಲ್ಲೇ ಕಟ್ಟಬೇಕಲ್ಲ, ಸ್ಮಶಾನದ ಹತ್ರ ಕಟ್ಲಿಕ್ಕೆ ಬರ್ತದೇನು? ಕರ್ಕೊಂಡು ಹೋಗಿ ಸುಲಭ ಆಗಲಿ ಅಂತೇಳಿ ಸ್ಮಶಾನದ ಹತ್ರ ಮನೆ ಕಟ್ಲಿಕ್ಕೆ ಬರೋದಿಲ್ವಲ್ಲ. ಎಲ್ಲರೂ ಮನೆಗಳನ್ನ ತಮ್ಮ ಊರಲ್ಲೇ ಕಟ್ಟಬೇಕು. ಯಾರೋ ಸತ್ತಾಗ ನಾವು ಅವ್ರನ್ನ ಹೊತ್ಕೊಂಡು ಹೋದ್ವಿ, ನಾವು ಸತ್ತಾಗ ಮತ್ತು ನಮ್ಮನ್ನು ಕೆಲವು ಹೊತ್ಕೊಂಡು ಹೋಗ್ತಾರೆ. ಇಷ್ಟೇ. ಸ್ಮಶಾನ ದೂರದಲ್ಲಿದ್ದರೂ ಹೊತ್ಕೊಂಡು ಹೋಗ್ತಾರೆ, ಸಮೀಪದಲ್ಲಿದ್ದರೂ ತೊಗೊಂಡು ಹೋಗ್ತಾರೆ. ಅವ್ರಿಗೆ ಆಗದೆ ಇದ್ರೆ ಗಾಡಿಯನ್ನಾದರೂ ತರಿಸ್ತಾರೆ ಈಗಿನ ಕಾಲದಲ್ಲಿ. ಅದು ಹೀಗೆ ವಿದ್ಯೆ ಗಳಿಸುವಾಗ, ದುಡ್ಡು ಗಳಿಸುವಾಗ ನಮಗೆ ಸಾವೇ ಇಲ್ಲ, ಮುಪ್ಪೇ ಇಲ್ಲ ಅನ್ನುವಂತೆ ತುಂಬ ಪ್ರಯತ್ನಶೀಲರಾಗಿ, ಉದ್ಯಮಶೀಲರಾಗಿ ಕೆಲಸ ಮಾಡಬೇಕು, ದುಡ್ಡು ಗಳಿಸ್ಬೇಕು. ಆದರೆ ಗೃಹೀತೈವ ಕೇಶೇಶು ಮೃತ್ಯುನಾ ಧರ್ಮಮಾಚರೇತ್. ಮೃತ್ಯು ದೇವತೆ ಕೈಯಲ್ಲಿ ಒಂದು ಖಡ್ಗ ಹಿಡಿದು ಮತ್ತೊಂದು ಕೈಯಿಂದ ನಮ್ಮ ಜುಟ್ಟನ್ನು ಹಿಡಿದು ಕಾಯ್ತಾ ಇದೆ. ಜೀವನದ ಯಾವ ತಿರುವಿನಲ್ಲಿ ನಿನ್ನನ್ನು ಕತ್ತರಿಸಿ ಹಾಕಲಿ ಅನ್ನುವಂತೆ ಅದು ಕಾಯ್ತಾ ಇದೆ. ಹಾಗೆ ಕಾಯ್ತಾ ಇರುವಂತಹ ಮೃತ್ಯು ಯಾವಾಗಾದರೂ ಕೂಡ ನಮ್ಮನ್ನು ಅದು ಕೊಂದು ಹಾಕ್ಬೋದು ಅಂತ ತಿಳ್ಕೊಂಡು ಧರ್ಮಾಚರಣವನ್ನು ಮಾಡಬೇಕು ಅಂತ ಅಲ್ಲಿ ಆ ಒಂದು ಸುಭಾಷಿತ, ಸಂಸ್ಕೃತದ ಸುಭಾಷಿತ ಹೇಳ್ತಿರ್ತದೆ. ಅದಕ್ಕೆ ಏನ ಚೇಹ ಅಭಿಪನ್ನೋಯಂ ಅಂತ ಹೇಳೋದು. ಈ ಕಾಲ ನಮ್ಮನ್ನು ಆಕ್ರಮಿಸಿಯೇ ಬಿಟ್ಟಿದೆ. ಇವತ್ತು ಯಾವತ್ತು ಆಕ್ರಮಿಸಿತು ಅನ್ನುವಂತಿಲ್ಲ. ಶತ್ರುಗಳ ಆಕ್ರಮಣ ಆದರೆ ಇಂಥ ದಿವಸದಿಂದ ಪ್ರಾರಂಭ ಆಯಿತು, ಇಂಥ ದಿವಸ ಮುಗಿತು ಅಂತ ಹೇಳ್ಬೋದು. ಹುಟ್ಟಿದ ಆರಭ್ಯವೇ ನಮ್ಮನ್ನು ಕಾಲ ಆಕ್ರಮಿಸಿಯೇ ಬಿಟ್ಟಿದೆ. ಹಾಗಿರುವಾಗ ನಾವು ಎಚ್ಚರಿಕೆಯಿಂದ ಇರಬೇಕು. ಅದು ಬಿಟ್ಟು ಬೇರೆ ನಮಗೆ ಯಾವುದೇ ಮಾರ್ಗ ಕಾಣಿಸೋದಿಲ್ಲ. ಅದು ನಮಗಿಲ್ಲಿ ಕಾಣಿಸುವಂಥ ಒಂದು ಶ್ಲೋಕ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗ್ತಾ ಇದೆ. ನಾವೀಗ ನೋಡಿದ ಶ್ಲೋಕ 22ನೇ ಶ್ಲೋಕ. ಅದರ ವಿವರದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಇನ್ನು ಶ್ರೀಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.